ಇನ್ನು ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಆ ಮುನಿಸು ಇನ್ನೂ ಕೂಡ ತಣ್ಣಗಾಗಿಲ್ಲ. ತನ್ವೀರ್ ಸೇಠ್ ಮುನಿಸು ತಣ್ಣಗಾಗ್ತಿಲ್ಲ. ಮೈಸೂರಿನಲ್ಲಿ ತೀವ್ರ ಸ್ವರೂಪ ಪಡೆದಿದೆ ಅವರ ಬೆಂಬಲಿಗರ ಪ್ರತಿಭಟನೆ. ಸಚಿವ ಸ್ಥಾನ ಕೊಡಬೇಕು ತನ್ವೀರ್ ಅವರಿಗೆ ಅಂತೇಳಿ ಆಗ್ರಹಿಸಿ ಪ್ರತಿಭಟಿಸಿದ್ದಾರೆ. ಮಣಿಪಾಲ್ ಆಸ್ಪತ್ರೆ ಜಂಕ್ಷನ್ನಲ್ಲಿ ಬೃಹತ್ತಾದಂತಹ ಪ್ರತಿಭಟನೆ, ಸಾವಿರಾರು ಜನ ನೆರೆದು ಪ್ರತಿಭಟಿಸಿದ್ದಾರೆ. ತನ್ವೀರ್ ಸೇಠ್ ಪರ ಬೆಂಬಲಿಗರ ಶಕ್ತಿ ಪ್ರದರ್ಶನ ಇದು. ಇನ್ನೂ ಕೂಡ ಅಸಮಾಧಾನ ಆರಿಲ್ಲ ಅನ್ನೋದಕ್ಕೆ ಈ ಪ್ರತಿಭಟನೆ ಸಾಕ್ಷಿ. ಈ ಪ್ರತಿಭಟನೆ ಕುರಿತಂತೆ ಡೀಟೇಲ್ಸ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್. ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ಕಾಂಗ್ರೆಸ್ನ ಹಿರಿಯ ಶಾಸಕ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತೇಳಿ ಇವತ್ತು ಸಹ ಪ್ರತಿಭಟನೆ ಮುಂದುವರೆದಿರುವಂತದ್ದು. ಇವತ್ತು ಸಹ ತನ್ವೀರ್ ಸೇಠ್ ಅಭಿಮಾನಿಗಳು ಈ ಒಂದು ಸಚಿವ ಸ್ಥಾನಕ್ಕಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಮೈಸೂರು ಬೆಂಗಳೂರು ಜಂಕ್ಷನ್ ನಲ್ಲಿ ಇದ್ದು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಂತಹ ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಸಚಿವ ಸ್ಥಾನಕ್ಕೆ ಕೊನೆ ಕ್ಷಣದಲ್ಲಿ ಅವರ ಹೆಸರನ್ನ ಕೈ ಬಿಡಲಾಗಿದೆ ಅನ್ನೋದು ಇವರ ಆರೋಪ ಆಗಿದೆ. ಇದೇ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಒಂದು ಪ್ರತಿಭಟನೆ ಏನೇನು ಮಾಡಲಾಗ್ತಾ ಇತ್ತು. ಸೊ ಮೈಸೂರು ಬೆಂಗಳೂರು ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಈ ಕಾರಣಕ್ಕಾಗಿ ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಏನು ಮಹಿಳೆಯರು ಸೇರಿದಂತೆ ಸಾಕಷ್ಟು ಪ್ರತಿಭಟನಾ ನಿರತರು ಇಲ್ಲಿ ಮೈಸೂರು ಬೆಂಗಳೂರು ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ರು. ಅವರೆಲ್ಲರನ್ನೂ ಸಹ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಏನು ಸಚಿವ ಸ್ಥಾನದಿಂದ ಒಂದು ಏನು ಮಿಸ್ ಆಗಿತ್ತು, ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನಕ್ಕೆ ತೆಗೆದುಕೊಳ್ಬೇಕು ಅನ್ನೋದಾಗಿತ್ತು. ಈ ಬಗ್ಗೆ ಮಾತಾಡಲಿಕ್ಕೆ ಅಭಿಮಾನಿಗಳು ನಮ್ಮ ಜೊತೆಗಿದ್ದಾರೆ. ಸರ್, ಯಾವ ಕಾರಣಕ್ಕಾಗಿ ಪ್ರತಿಭಟನೆ ಮುಂದುವರೆದಿರುವಂಥದ್ದು? ನಾವು ಈಗಾಗಲೇ ಮಾನ್ಯ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿ ತುಂಬ ಸುಸೂತ್ರವಾಗಿ ಇಡೀ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಮುಖಂಡರುಗಳು ಹೋಗಿ ನಾವು ಕೇಳ್ಕೊಂಡ್ವಿ. ಮಾನ್ಯ ತನ್ವೀರ್ ಸೇಠ್ ತಾವು ಕೂಡ ಮಾತು ಕೊಟ್ಟು ಹೇಳಿದಿಷ್ಟೇ, ನಾವು ತನ್ವೀರ್ ಸೇಠ್ ಜೊತೆ ಇದ್ದೇವೆ ರೀ, ತನ್ವೀರ್ ಸೇಠ್ ನಮ್ಮ ಸ್ನೇಹಿತರು ರೀ, ತನ್ವೀರ್ ಸೇಠ್ ನಡೆಸ್ಕೊತೀವಿ. ನೀವು ಸರಿಯಾಗಿ ನಡೆಸ್ಕೊತಾ ಇದ್ದೀರಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ನಮ್ಮ ಹೈಕಮಾಂಡ್ಗೆ ನಾನು ಕೇಳ್ತಾ ಇರೋದು, ಮಂತ್ರಿ ಕೊಡ್ತೀರಾ ಇಲ್ವಾ, ಇನ್ನೊಂದು ಮಗದೊಂದು. ಕಾಂಗ್ರೆಸ್ ಪಕ್ಷ ಅಂದರೆ ತನ್ವೀರ್ ಸೇಠ್ ಅಂದರೆ ಕಾಂಗ್ರೆಸ್ ಪಕ್ಷ. ಅವರೊಬ್ಬರೇ ಅಲ್ಲ ರೀ, ಅವ್ರ ತಾತ ತಂದೆ ಅವರು ಮೂರು ತಲೆಮಾರಿನಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷನೇ ತನ್ನ ಉಸಿರು ಅಂತ ಬದುಕ್ತಾ ಇದ್ದಾರೆ. ಅಷ್ಟಾದ್ರೂ ಕೂಡ ಸಚಿವ ಸ್ಥಾನ ಆಗಿದೆ. ಮುಂದೆ ಏನಂತ ಆದ ಅನ್ಯಾಯವನ್ನ ಸರಿಪಡಿಸ್ತೀವಿ ಅಂತ ಮಾತು ಕೊಟ್ರಿ, ಮಾತಂದೆ ನಡ್ಕೋತಾ ಇಲ್ಲ ನೀವು. ನಾವಿಷ್ಟೇ ಕೇಳ್ತಾ ಇರೋದು, ಒಬ್ಬರಿಗೆ ಮರ್ಯಾದೆ ಕೊಡ್ಬೇಕ್ರಿ. ನಾವು ಮರ್ಯಾದೆಗೋಸ್ಕರ ರಸ್ತೆಗೆ ಬರಬೇಕಾದ ಅವಶ್ಯಕತೆ ಇಲ್ಲ. ಮರ್ಯಾದೆ ಕೇಳಿದ್ದು ನಾವು ಇನ್ನೇನು ಕೇಳಿಲ್ಲ ನಿಮ್ಮ ಹತ್ರ. ನಮ್ಮ ಹೈಕಮಾಂಡ್ ಹತ್ರ ಹೇಳಿದ್ದು, ನಮ್ಮ ನಾಯಕ 6 ಬಾರಿ ಗೆಲ್ಲಿಸ್ಬಿಟ್ಟು ಕಳಿಸಿದೀವಿ. ಎಲ್ಲರೂ 2,000, 3,000, 5,000 ಗೆದ್ರೆ 30,000, 40,000, 50,000 ಗೆಲ್ಲಿಸ್ಬಿಟ್ಟು ಕಳಿಸಲಿಲ್ಲ ಅಂದ್ರೆ ಏನಿರುತ್ತೆ ಮುಂದೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷನೇ ಉತ್ತರ ಕೊಡಬೇಕಾಗುತ್ತೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಉತ್ತರ ಕೊಡಬೇಕಾಗುತ್ತೆ. ಇದಕ್ಕೆ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ನೀವು ನೋಡ್ತಾ ಇರೋದು, ಈಗಲೂ ಸಾವಿರಾರು ಸಂಖ್ಯೆಯಲ್ಲಿ ಏನು ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ಇದ್ರು ಅವರೆಲ್ಲರನ್ನೂ ಸಹ ಇಲ್ಲಿಂದ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಕಳೆದ 1 ಗಂಟೆಯಿಂದಲೂ ಸಹ ಈ ಒಂದು ಮೈಸೂರು ಬೆಂಗಳೂರು ಹೆದ್ದಾರಿ ಏನಿದೆ ಸಂಪೂರ್ಣವಾಗಿ ಬಂದಾಗಿತ್ತು. ವಾಹನ ಸಂಚಾರಗಳು ಆಗಿರಲಿಲ್ಲ. ಇದೇ ಕಾರಣಕ್ಕಾಗಿ ಇಲ್ಲಿದ್ದಂಥ ಎಲ್ಲ ಪ್ರತಿಭಟನಾ ನಿರತರನ್ನು ಸಹ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಆದರೆ ಪ್ರತಿಭಟನಾ ನಿರತರ ಮಾತು ಒಂದೇ, ತನ್ವೀರ್ ಇದು ಆರಂಭ ಮಾತ್ರ. ಸೊ ಮುಂದೆದು ಸಹ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ. ಎಲ್ಲಿಯವರೆಗೂ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನವನ್ನು ನೀಡೋದಿಲ್ಲ ಅಲ್ಲಿಯವರೆಗೂ ಸಹ ನಾವು ಹೋರಾಟವನ್ನು ಮಾಡ್ತೇವೆ ಅಂತೇಳಿ. ಇದು ಆರಂಭ ಮಾತ್ರ, ಮೈಸೂರಿನಿಂದ ಆರಂಭವಾಗಿದೆ. ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ನೀಡಿಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡುವ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.